ಪೂರ್ವಕವಾದ ಧನ್ಯವಾದಗಳು. ಇವತ್ತು ಏನು ಮುಖ್ಯಮಂತ್ರಿಗಳಾಗಿದ್ದಾರೆ ನಮ್ಮ ನಾಯಕರಾದ ಸಿದ್ದರಾಮಯ್ಯ ಸಾಹೇಬರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ, ಅದಾದ ನಂತರ ಅವರ ಮಗ ನಿಂತಹ ಸಂದರ್ಭದಲ್ಲಿ, ಸೋಮಣ್ಣವರು ನಿಂತಹ ಸಂದರ್ಭದಲ್ಲಿ ಅನೇಕ ಹೋರಾಟಗಳು ಬಹಳ ಕ್ಲಿಷ್ಟಕರದ ಪರಿಸ್ಥಿತಿಯಲ್ಲೂ ಸಹ ನಾವು ಎಲ್ಲ ಜನಾಂಗದ ಮತಗಳನ್ನು ಕೂಡಿಸುವ ಜೊತೆಗೆ ನಮ್ಮ ವೀರಶೈವ ಮುಖಂಡರನ್ನ ಒಗ್ಗೂಡಿ ಸುಮಾರು 20,000ಗಿಂತ ಹೆಚ್ಚಿನ ಅಧಿಕ ಮತಗಳನ್ನು ಸಿದ್ದರಾಮಯ್ಯ ಸಾಹೇಬರಿಗೆ ಕೊಡಿಸೋದ್ರ ಮುಖಾಂತರ ಅವರ ಗೆಲುವಿಗೆ, ಅವರ ರಾಜಕಾರಣದ 2ನೇ ಮುಖ್ಯಮಂತ್ರಿ ಅವಧಿಗೆ ನಾನೂ ಸಹ ಒಂದು ಅಳಿಲಿ ಸೇವೆಯನ್ನು ಮಾಡಿದ್ದೇನೆ. ನಾನು ಕಳೆದ ಬಾರಿ ನಡೆದ ಚುನಾವಣೆಯಲ್ಲಿ KR ವಿಧಾನಸಭಾ ಕ್ಷೇತ್ರದ ಶಾಸಕ ಸ್ಥಾನಕ್ಕೆ ನಾನು ಅವಕಾಶವನ್ನು ಮಾಡಿಕೊಡಿ ಅಂತ ಕೇಳಿದ್ದೆ. ನಂತರ ಈಗ ಮೈಸೂರು ವಿಭಾಗದಲ್ಲಿ ಎಲ್ಲೋ ವೀರಶೈವರಿಗೆ MLA ಟಿಕೆಟ್ ಅವಕಾಶ ಇಲ್ಲದೇ ಇರೋದ್ರಿಂದ ನನಗೆ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದ ಒಂದು ಲೋಕಸಭಾ ಅಭ್ಯರ್ಥಿಯಾಗಲು ಅವಕಾಶ ಮಾಡಿಕೊಡಿ ಅಂತ ಪಕ್ಷದ ಅಧ್ಯಕ್ಷರು, ಮುಖ್ಯಮಂತ್ರಿಗಳಾಗಿ ಎಲ್ಲರನ್ನೂ ಕೇಳಿ ಮನವಿ ಇಟ್ಟಿದ್ದೆ. ಆದರೆ ಅವರು ಕೊಡಲಿಲ್ಲ ಅನ್ನೋ ಬೇಜಾರಾಗಲಿ ಅಥವಾ ಲಕ್ಷ್ಮಣ್ಣವರಿಗೆ ಕೊಟ್ಟಿದ್ದಕ್ಕೆ ನನ್ನ ಅಸಮಾಧಾನ ಆಗಲಿ ಖಂಡಿತ ಇಲ್ಲ. 14 ಜನ ಆಕಾಂಕ್ಷಿಗಳಿದ್ವಿ, ಅದರಲ್ಲಿ ಯಾರಿಗಾದರೂ ಕೊಡ್ಬೋದು ಅಂತಿದ್ದು ಎಲ್ಲರಿಗೂ ಅರ್ಹತೆ ಇರೋಂಥವ್ರು. ಹಾಗಾಗಿ ಲಕ್ಷ್ಮಣ್ಣವರು ಪಕ್ಷದಲ್ಲಿ ಅನೇಕ ಕೆಲಸಗಳು ಮಾಡ್ತಂಥವ್ರಿಗೆ ಕೊಟ್ಟಿದ್ದು ನನಗೆ ಖಂಡಿತ ಅಸಮಾಧಾನ ಇಲ್ಲ. ಆದರೆ ಕೊಟ್ಟಂಥ ಸಂದರ್ಭದಲ್ಲಿ ಆಕಾಂಕ್ಷಿಗಳಿದಂಥವ್ರನ್ನ ಯಾವ ಕಾರಣಕ್ಕೆ ನಾವು ಅವರಿಗೆ ಟಿಕೆಟನ್ನು ಕೊಟ್ಟಿದ್ದೀವಿ, ನಿಮಗೆ ಯಾಕೆ ಕೊಡೋಕ್ಕಾಗಲಿಲ್ಲ ಅನ್ನೋ ಒಂದು ಸಮಾಧಾನದ ಮಾತುಗಳನ್ನು ನಮ್ಮ ರಾಜ್ಯಾಧ್ಯಕ್ಷರಾಗಲಿ, ಮುಖ್ಯಮಂತ್ರಿಗಳಾಗಲಿ, ಉಸ್ತುವಾರಿ ಮಂತ್ರಿಗಳಿಗಾಗಲಿ ನಮಗೆ ಅಂಥ ಸಾಂತ್ವನದ ಮಾತುಗಳನ್ನು, ಧೈರ್ಯದ ಮಾತುಗಳನ್ನು ಇವತ್ತವರೆಗೂ ಹೇಳಿ. ಇವತ್ತು ನಾನು BJPಗೆ ಸೇರ್ಪಡೆ ಆಗ್ತಾ ಇದ್ದೇನೆ. ನನ್ನ ಮನೆಗೆ ರಾಜ್ಯಾಧ್ಯಕ್ಷರಾದಂಥ BY ವಿಜೇಂದ್ರ ಅವರು ಮನೆಗೆ ಬರ್ತಾ ಇದ್ದಾರೆ ಅಂತ ವಿಚಾರ ಗೊತ್ತಾದ ಮೇಲೆ ಎಲ್ಲರೂ ನನ್ನನ್ನು ಸಂಪರ್ಕ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಹಾಗಾಗಿ ನಾನು ಪಕ್ಷದಲ್ಲಿ ಕೊಟ್ಟಂಥ ಎಲ್ಲ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಿದ್ದೇನೆ. ಪಕ್ಷದ ಋಣ ನನ್ನ ಮೇಲೆ ಇಲ್ಲ. ಏನೇ ಜವಾಬ್ದಾರಿ ಕೊಟ್ಟು ನನ್ನ ಸ್ವಂತ ಹಣದಿಂದ, ಸ್ವಂತ ಸಮಯ ಖರ್ಚು ಮಾಡಿ ನಾನು ಮತ್ತು ನನ್ನ ತಂಡ ಕೆಲಸ ಮಾಡಿದ್ದೇವೆ. ಇವತ್ತು ಹೃದಯಪೂರ್ವಕವಾಗಿ ಆ ಮುಖಂಡಗಳೆಲ್ಲ ಕೃತಜ್ಞತೆ ಸಲ್ಲಿಸಿದ್ದೇನೆ. ನಾನು ನನ್ನ ಇನ್ನು ಮುಂದಿನ ರಾಜಕೀಯವನ್ನು ಇವತ್ತೇನು ರಾಜ್ಯಾಧ್ಯಕ್ಷರಾಗಿರುವಂಥ BY ವಿಜೇಂದ್ರ ಅವರು ಮತ್ತು ಅವರಿಗೆ ಹೊಂದಾಣಿಕೆಯಾಗಿ ನಡೆದಂಥ ನಮ್ಮ ಕುಮಾರಸ್ವಾಮಿ ಅವರ ನಾಯಕತ್ವದಲ್ಲಿ ಈ ದೇಶದ ಪ್ರಧಾನಿಯಾಗುವಂಥ ಅವಕಾಶ 3ನೇ ಬಾರಿ ಇರುವಂಥ ನರೇಂದ್ರ ಮೋದಿಯವರ ಕೈ ಬಲಪಡೋದಕ್ಕೋಸ್ಕರ ಮೈಸೂರು ಮತ್ತು ಚಾಮರಾಜನಗರ, ಮಂಡ್ಯದಲ್ಲಿ 3 ಒಳ್ಳೆಯ ಅಭ್ಯರ್ಥಿಗಳು, ಅದು ಕುಮಾರಸ್ವಾಮಿ ಅವರಾಗ್ಬೋದು, ಯದುವೀರವರಾಗ್ಬೋದು, ಮತ್ತು ನನ್ನ ಜೊತೆ ರಾಜಕಾರಣ 1994ರಲ್ಲಿ ನಾನು ಮೈಸೂರು ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದ ಸಂದರ್ಭದಲ್ಲಿ ಒಬ್ಬ ಇಂಜಿನಿಯರ್ ಯುವಕ ಬಾಲರಾಜ್ ಆವಾಗ ಚಾಮರಾಜ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು. ನಾವೆಲ್ಲ ಒಟ್ಟೊಟ್ಟಿಗೆ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅವರ ಒಂದು ಗೆಲುವಿಗೆ ನನ್ನ ಸೇವೆಯನ್ನು ಇರಲಿ ಅಂತೇಳಿ ಈ 3 ಜನ ಮುಖಂಡರುಗಳ ಗೆಲುವಿಗೆ ನನಗೆ KPC ಕಾರ್ಯದರ್ಶಿಯಾಗಿ ಅನೇಕ ಮುಖಂಡರುಗಳನ್ನು 3-4 ಜಿಲ್ಲೆ ಮಾಡೋದ್ರಿಂದ, ಅದು ಮಂಡ್ಯ ಆಗ್ಬೋದು, ಹಾಸನ ಆಗ್ಬೋದು ಅಂತೇಳಿ ನಾನು ಪಾರ್ಟಿಗೆ ಸೇರ್ತಾ ಇದ್ದೇನೆ. ಮತ್ತು 94ರಲ್ಲಿ ನಾನು ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದ 96ನೇ ಇಸ್ವಿನಲ್ಲಿ ಶ್ರೀಕಂಠದತ್ತ ಒಡೆಯರ್ ಸಾಹೇಬರು ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಯಾಗಿದ್ದರು. ಅವರ ಸೇವೆಯೂ ಸಹ ಅವರ ಗೆಲುವಿಗೆ ಮಾಡಿದ್ದೆ. ಅವರು ನಮ್ಮ ರಾಜಕಾರಣದ ಬೆಳವಣಿಗೆ, ಸಾರ್ವಜನಿಕ ಬೆಳವಣಿಗೆ ಅನೇಕ ಕಾರ್ಯಕ್ರಮಗಳನ್ನು, ಅನೇಕ ಸಹಾಯಗಳನ್ನು ನನಗೆ ಮತ್ತು ನಮ್ಮ ಕಾರ್ಯಕರ್ತರು ಮಾಡಿಕೊಟ್ಟಿದ್ದಾರೆ. ಅವರ ಪುತ್ರರು ಇವತ್ತು ನಿಂತಿದ್ದಾರೆ. ಅವ್ರನ್ನೂ ಎಲ್ಲ ನೋಡಿ ಅನುಕೂಲ ಆಗಲಿ ಅಂತೇಳಿ ನನ್ನ ರಾಜಕಾರಣದ ಮುಂದಿನ ಒಂದು ಭವಿಷ್ಯಕ್ಕೋಸ್ಕರ ನನಗೂ 65 ವರ್ಷ ಆಗಿದೆ. 45 ವರ್ಷದಿಂದ ಇನ್ನೆಷ್ಟು ವರ್ಷ ಅಂತ ನಾನು ಇವ್ರ ಹತ್ರ ಕಾಯೋದು. ನಾನು BJP ಪಕ್ಷಕ್ಕೆ ಸೇರಬೇಕಾದ್ರೆ ಯಾವ ವಿಧವಾದ ಬೇಡಿಕೆಯನ್ನು ಇಟ್ಟಿಲ್ಲ ಸರ್. ನಾನು ಪ್ರಸ್ತುತ KR ಕ್ಷೇತ್ರದಲ್ಲಿ ವಾಸವಾಗಿದ್ದರೂ ಸಹ ಮೂಲತಃ ವರ್ಣಾ ಕ್ಷೇತ್ರದವನು. ನಾನು ವರ್ಣಾ ಕ್ಷೇತ್ರದಲ್ಲಿ ಮುಂದೆ ಬರುವಂಥ ಯಾವುದೇ ಚುನಾವಣೆ ಆಗೋದು, ಅದು ಜಿಲ್ಲಾ ಪರಿಷತ್ ಆಗ್ಬೋದು, ವಿಧಾನ ಪರಿಷತ್ ಆಗ್ಬೋದು, ಮುಂಬರುವ 28ಕ್ಕೆ ವಿಧಾನಸಭೆ ಆಗ್ಬೋದು, ಅದು ಯಾವುದಕ್ಕೂ ನಾನು ಆಕಾಂಕ್ಷಿ ಅಲ್ಲ. ನಾನು ಏನೂ ಬೇಡ, ನಿಮ್ಮ ಜೊತೆ ಇರ್ತೀನಿ, ನಿಮಗೆಲ್ಲ ಆದಮೇಲೆ ಮತ್ತೆ ಸರ್ಕಾರ ಬಂದ ಮೇಲೆ ತಾವು ಮುಖ್ಯಮಂತ್ರಿಗಳಾಗ ಅವಕಾಶ ಇದೆ, ಅದಕ್ಕೆ ನಾನು ಸೇವೆ ಮಾಡ್ತಾ ಅದಾದಮೇಲೆ ನನಗೆ ಪರಿಗಣಿಸಿ ಮಾಡಿ ಅಂತ ನಾನು ಅಷ್ಟು ರಿಕ್ವೆಸ್ಟ್ ಮಾಡಿ ಪಕ್ಷದಲ್ಲಿ ಕೆಲಸ ಮಾಡೋಕ್ಕೆ ಒಂದು ಜವಾಬ್ದಾರಿ ಕೊಡಿ ಅಂತ ಮಾತ್ರ ಕೇಳಿದ್ದೆ ಸರ್. ಯಾರು ರಿಕ್ವೆಸ್ಟ್ ಮಾಡಿದ್ರೆ ನಮ್ಮನ್ನ ಡೈರೆಕ್ಟಾಗಿ ನಮಗೆ ಪಕ್ಷಕ್ಕೆ ಆಹ್ವಾನ ಮಾಡಿರೋಂಥವ್ರು, ಜವಾಬ್ದಾರಿ ತಗೊಂಡು ಮಾಡಿರೋಂಥವ್ರು ನಮಗೆ ಬಾಲರಾಜ್ ಅವರು. ಬಾಲರಾಜ್ ಅವ್ರ ಜೊತೆಗೆ ನಮ್ಮ ನಿರಂಜನ್ ಕುಮಾರ್ ಅವರು,
ಅವರ ಜೊತೆಗೆ ನಂದಿ ಸಂಚೆಯವರು, ಇವರೆಲ್ಲ ಸೇರಿದ ಮೇಲೆ ನಾನು ಜಿ ಟಿ ದೇವೇಗೌಡರು ನಮಗೆ ಭಾಳ ಅಭಿಮಾನ, ಗಾತಪೂರ್ವಕವಾಗಿ ಆತ್ಮೀಯರು. ಹಾಗಾಗಿ ಅವರೂ ಸಹ ನನಗೆ ಪ್ರೋತ್ಸಾಹ ಕೊಟ್ಟು ಬಾ ನಾವೆಲ್ಲ ಇದ್ದೀವಿ ಅಂತ ಹೇಳಿದ್ರಿಂದ ಅವರೆಲ್ಲರ ಹತ್ರ ನನ್ನ ಕೇಳ್ತಾರೆ. ವಿಜೇಂದ್ರ ಅವರೇ ನನಗೆ ಕಡೆಗಣಿಸಿದ್ರ ವೀರಶೈವ ಲಿಂಗಾಯತರು ಕಡೆಗಣಿಸಿದ್ದಾರೆ, ಇನ್ನೊಬ್ಬರು ಬೆಲೆ ಕೊಟ್ಟಿದ್ದಾರೆ, ಏನು ಮಾಡಿದ್ದಾರೆ ಅನ್ನೋ ವಿಚಾರ, ಅವರು ಕೊಟ್ಟಂಥ ಪದವಿಗಳು, ಅದು ಸಂಘಟನೆಗಾಗ್ಬೋದು, ವಿಧಾನಸಭೆ ಚುನಾವಣೆಗೆ ಅಥವಾ ಕಾರ್ಪೊರೇಷನ್ ಚುನಾವಣೆಗಳಲ್ಲಿ ಅಭ್ಯರ್ಥಿಗಳಾಗ್ಬೋದು, ಇವೆಲ್ಲನೂ ಲೆಕ್ಕ ಹಾಕಿ ತಾವು ನೋಡಿದಾಗ ಅವ್ರಿಗೆ ಕಡೆಗಣಿಸಿದಾರೋ ಅವರಿಗೆ ಗೌರವ ಕೊಟ್ಟಿದ್ದಾರೆ ಅನ್ನೋದು ತಮಗೆ ಗೊತ್ತಾಗುತ್ತೆ. ಓಕೆ, ಥ್ಯಾಂಕ್ ಯು.